ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿದೆ ನೋಡ್ಕೊಂಡು ಬನ್ನಿ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ನಿಜವೂ ಅಂದ್ರೆ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಆ ಬೇಜಾರಿಗೆ ಏನಪ್ಪ ಅಂತಂದರೆ ನಮ್ಮನೆ ಮಾಮೂಲಿ ಎಲ್ಲ ಕೆಲಸಗಳು ನಿಮಗೆ ಗೊತ್ತಿತ್ತೀಚೆಗೆ ಕೆಲಸದವರು ಬರ್ತಾಯಿದ್ದಾರೆ, ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಕೆಲಸದವರು ಅಂತಂದರೆ ನೀವು ಅನ್ಬೋದು, ನೀವೇ ಕೆಲಸದವ್ರು ಇರಿಸ್ಕೋಬೇಕು, ನೀವೇ ಮಾಡೋಕ್ಕಾಗಲ್ವ ಅಂತ. ನಾವು ಇಲ್ಲಿವ್ರಿಗೆ ಯಾರನ್ನೂ ಕೆಲಸದವ್ರು ಇರಿಸಿರಲಿಲ್ಲ. ಇತ್ತೀಚೆಗಷ್ಟೇ ಒಂದು 3 ತಿಂಗಳು 4 ತಿಂಗಳಿಂದ ಈಚೆಗೆ ಕೆಲಸದವ್ರು ಒಬ್ಬರು ಬರಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಯಾಕೆಂದರೆ ಶೈಲಿ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ, ನಿಮಗೆ ಗೊತ್ತು ನನ್ನ ಹೆಲ್ತು ಪ್ರಾಬ್ಲಮ್ ಇರೋದ್ರಿಂದ ನನಗೆ ಒಂದೊಂದಲ್ಲ ಅಂತ 3 ಆಪ್ರೇಷನ್ ಆಗಿದೆ. ಮತ್ತು ನಾನು ಜಾಸ್ತಿ ಬಗ್ಗೆ ಅದು ಕೆಲಸ ಮಾಡಿದಷ್ಟು ತಗೊಂಡೋಗಿ ಹಾಸ್ಪಿಟ್ಲಿಗೆ ಕಟ್ತಾ ಇದ್ವಿ ಹೊರತು, ಇವಾಗ ನೋಡಿ ಏನು ಕೆಲಸ ಮಾಡ್ತಿಲ್ಲ, ಓಡಾಡ್ಕೊಂಡು ನಾನು ಕೈಲಿ ಏನಾಗುತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಒಂದು ಹಾಸ್ಪಿಟ್ಲು ಕೂಡ ತೋರಿಸಿಲ್ಲ. ಮೊದಲೆಲ್ಲ ನಾನು ಒಂದು ದಿನ ಬಟ್ಟೆ ಹೋಗಿತ್ತು ಅಂದರೆ ಸಾಕು, 2 ದಿನ 3 ದಿನ ಅಂದರೆ ಇದಕ್ಕಿದ್ದಂಗೆ ಬ್ಯಾಕ್ ಪೇನ್ ಬರೋದು, ಜ್ವರ ಬಂದುಬಿಡೋದು, ಹಾಸ್ಪಿಟ್ಲ್ ತಗೊಂಡೋಗಿ ದುಡ್ಡು ಕಟ್ಟೋದು, ಈ ಥರ ಇತ್ತು. ಹಾಗಾಗಿ ಸರಿ ಬಿಡು, ಇಷ್ಟೆಲ್ಲ ಇರಬೇಕಾದ್ರೆ ಶೈಲು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಒಬ್ಬರು ಬರಲಿ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಅಂತ ಇಸ್ಕೊಂಡ್ವಿ ನಾವು. ಮತ್ತು ಮೊದಲು ಬರ್ತಾ ಇರೋರು ಏನು ಮಾಡಿದ್ರು, ಸ್ವಲ್ಪ ಒಂದು ಅಂದರೆ ಅವ್ರಿಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ ಪಾಪ. ಟೈಮಿಂಗ್ಸ್ ಅಡ್ಜಸ್ಟ್ ಆಗದಂತಲೇ ಸರಿ ಅಂತ ಹೇಳ್ಬಿಟ್ಟು ಬೇರೆಯವರು ಇನ್ನೊಬ್ರಿಗೆ ಹೇಳಿದ್ವಿ. ಅವ್ರು ಬರ್ತಾಯಿದ್ರು. ಅವ್ರು ಬರ್ತಾ ಇರ್ಬೇಕಾದ್ರೆ ನಾನು ಜಾಸ್ತಿ ಗಮನಿಸೋದಿಲ್ಲ. ಅಂದರೆ ಕೆಲಸ ಮಾಡಬೇಕಾದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇರ್ತೀನಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಒಂದು ದಿನ ಹೇಳ್ಬಿಡ್ತೀನಿ ನಾನು, ನೋಡಿ ಈ ಥರ ಮಾಡ್ಕೊಳ್ಳಿ ಕ್ಲೀನಾಗಿ ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಟು ಅವ್ರು ಹಿಂದಿಂದನೇ ನಿಂತ್ಕೊಳ್ಳೋದು, ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಕಿರಿಕಿರಿ ಮಾಡೋದು ನನಗದು ಇಷ್ಟ ಇಲ್ಲ. ಯಾಕೆಂದರೆ ಅದು ನನ್ನ ಒಂದು ಇದು. ಮತ್ತು ನಮ್ಮ ಮನೆಗೆ ಅವ್ರು ಬಂದರೆ, ನಮ್ಮ ಮನೇಲೇ ಒಬ್ಬರು ಅನ್ನೋ ರೀತಿ ನಾನು ಎಲ್ಲನೂ ಕೂಡ ಅವ್ರಿಗೆ ಪಾಪ ಬೆಳಗ್ಗೆ ತಿಂಡಿ ಆಗ್ಬೋದು, ಏನಾಗ್ಬೋದು, ಮತ್ತು ನನ್ನ ಕೈಲಾದ ಸೆಲ್ಫ್ ಎಲ್ಲ ಒರೆಸ್ಕೊಳ್ಳೋದು, ವಿಂಡೋಸ್ ಒರೆಸ್ಕೊಳ್ಳೋದು, ನನ್ನ ಕೈಲಾದೆಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತೇನೆ ಇದೆ ನಾನು. ಮತ್ತು ಸರಿ ಮಾಡ್ಕೊಳ್ತಾರಲ್ಲ ಅಂತ ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ಇವತ್ತು ಯಾವ ಜಾಗ ಕೂತಿದ್ದೀನಿ ಅದೇ ಜಾಗದಲ್ಲಿ ಕೂತಿದ್ದೆ ನಾನು. ಹೊರಗಡೆ ಎಲ್ಲ ಅಂದರೆ ಒರೆಸ್ಕೊಬರ್ಬೇಕಾದ್ರೆ ಬಂದುಬಿಟ್ಟು ಅದೇ ನೀರು ತಗೊಂಡು ಹೊಸ್ಲು ಕೂಡ ತೊಳೆದ್ರು. ಅಂದರೆ ನಾವು ಸ್ಲಿಪ್ಪರ್ ಎಲ್ಲ ಬಿಟ್ಟಿರ್ತೀವಿ ನೋಡಿ ಹೊರಗಡೆ, ಆ ಜಾಗದಲ್ಲೆಲ್ಲ ಮೇಲ್ಗಡೆ ಸ್ಟ್ಯಾಂಡಲ್ಲಿ ಇಟ್ಟಿರ್ತೀವಿ, ಓಡಾಡಿರ್ತೀವಿ ಸ್ಲಿಪ್ಪರ್ ಹಾಕ್ಕೊಂಡು, ಅಲ್ಲೆಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದೇ ಬಟ್ಟೆನ ತಗೊಂಡು ಹೊಸ್ಲನ್ನ ಒರೆಸಿದ್ರು. ನನಗೆ ನಿಜವಾಗ್ಲೂ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಬೇಜಾರಾಯಿತು. ಏನು ಈ ಥರ ಮಾಡ್ತಾರಲ್ಲ ಇವರು ಅಂತ ಅಂದ್ಬಿಟ್ಟು ನಾನು ಹೇಳಿದೆ, ಅಲ್ಲ ತಾಯಮ್ಮ, ನೀವು ರೀತಿ ಎಲ್ಲ ಅಲ್ಲೆಲ್ಲ ಸ್ಲಿಪ್ಪರ್ದೆಲ್ಲ ಒರೆಸಿದ್ದೀರಲ್ವ, ಅದೇ ತಗೊಂಡು ಬಂದು ಈ ರೀತಿ ಒರೆಸ್ತಿದ್ದೀರಲ್ಲ, ನೀವು ಎಷ್ಟು ದಿನದಿಂದ ಹಿಂಗೆ ಮಾಡ್ತಿದ್ದೀರಾ, ಹಿಂಗೆ ಮಾಡಬೇಡಿ, ನೀರು ತಗೊಂಡು ತೊಳ್ಕೊಳ್ಳಿ ಅಂದೆ. ಇದನ್ನು ಬಿಟ್ಟು ಬೇರೆ ಏನು ಮಾತಾಡಿಲ್ಲ ನಾನು. ಹಂಗಂದ ತಕ್ಷಣ ಏನಾಗುತ್ತೆ, ನಮ್ಮ ಮನೆಗಳಲ್ಲಿ ನಾವು ಹೀಗೆ ಮಾಡೋದು ಅಂತ ಹೇಳಿದ್ರು. ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಾವು ಹೊಸಲನ್ನ ಎಲ್ಲರೂ ಕೂಡ, ನಾನೊಬ್ಳೆ ಅಂತಲ್ಲ, ನೀವು ಅಷ್ಟೇ, ಎಲ್ಲರೂ ಅಷ್ಟೇ, ಹೊಸಲನ್ನ ದೇವರೇನು ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ ಅಂತೇಳಿ ನಾವು ಭಯ ಭಕ್ತಿಯಿಂದ ಬೆಳಗ್ಗೆ ಎದ್ದ ತಕ್ಷಣ ಹೊಸಲನ್ನ ತೊಳೆದು, ಸ್ನಾನ ಮಾಡಿ ತೊಳೆದು ಒರೆಸಿ, ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿ, ಮತ್ತು ಹೂವು ಇಡೋದೇ ನಾವು ಮನೇಲಿ ದೇವ್ರ ಮನೆಗಿಂತ ಹೆಚ್ಚು ಹೊಸಲನ್ನ ಪೂಜೆ ಮಾಡ್ತೀವಿ. ನಾವು ಎಲ್ಲರೂ ಅಷ್ಟೇ, ನಮ್ಮ ಸಂಪ್ರದಾಯಗಳಲ್ಲಿ ನಾವು ಮಾಡ್ತೀವಿ. ಅದರಲ್ಲಿ ಸ್ಲಿಪ್ಪರೆಲ್ಲ ಹೊರಗಡೆ ಎಲ್ಲ ಬಿಟ್ಟಿರೋದನ್ನ ತಗೊಬಂದು ಆಗ್ಬೋದು, ಬೇಡ ಮನೆ ಒರೆಸಿರೋಲ್ಲ, ಯಾರೂ ಒರೆಸೋದಿಲ್ಲ, ಯಾರೂ ಆ ರೀತಿ ಕ್ಲೀನ್ ಮಾಡೋದಿಲ್ಲ. ಅವರು ಆ ರೀತಿ ಮಾಡಿದ್ರು. ಅಯ್ಯಪ್ಪ, ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಮತ್ತು ನಮ್ಮ ಮನೇಲಿ ನಾವು ಹಿಂಗೆ ಮಾಡೋದು, ನಾವು ಈ ಥರನೇ ಮಾಡೋದು ಅಂದಮೇಲೆ ನನಗೊಂಥರ ಅನ್ನಿಸ್ತು, ಅಲ್ಲ ತಾಯಮ್ಮ, ನೀವು ದೊಡ್ಡವರಾಗಿ ಇದ್ಕೊಂಡು ನೀವು ನಮ್ಗೆ ಹೇಳಬೇಕು, ನೀವೇ ಈ ಥರ ಹೇಳ್ತಿರಲ್ಲ ಬಿಡಿ ಅಂತ ಹೇಳಿದೆ. ಮತ್ತು ಅವರು ನೆಕ್ಸ್ಟ್ ಡೇ ಬಂದರು. ನೆಕ್ಸ್ಟ್ ಡೇ ಕೂಡ ಅದೇ ಥರ ಮಾಡ್ಕೊಂಡು ಬಂದರು. ಅವಾಗ ನಾನು ಹೇಳಿದೆ, ಈ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡಿದ್ರೆ ಸಾಕು, ದಯವಿಟ್ಟು ಹೋಗಿ. ನಾನೇ ಹೇಳಿದೆ. ಅವರು ನಾವು ಏನಾದ್ರು ಹೇಳಿದಕ್ಕೆ ಆ ಥರ ಮತ್ತೆ ನಾವು ಮಾಡೋದೇ ಹಿಂಗೆ, ನಾವು ಇರೋದೇ ಹಿಂಗೆ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಅದರಲ್ಲೂ ಕೂಡ ನಿಜವಾಗ್ಲೂ ನಮ್ಮ ಮನೆಗಳಲ್ಲಿ ಹೊಸ ಡ್ರೆಸ್ಗಳು, ಶೈಲಿದು ವೈಟ್ ಕಲರ್ ಡ್ರೆಸ್ಗಳಾಗ್ಬೋದು, ನಮ್ಮ ಮನೆಯವ್ರ ಶರ್ಟ್ ಆಗ್ಬೋದು, ಪ್ರತಿಯೊಂದೊಂದಿಷ್ಟು ಬುಜ್ಜಿ ಬೇಬಿ ಬಟ್ಟೆಗಳಾಗ್ಬೋದು, ವೈಟ್ ಬಟ್ಟೆಗಳು, ಎಲ್ಲ ಬಟ್ಟೆನೂ ಒಂದೊಂದರೊಳಗಡೆ ಒಂದೊಂದು ಹಾಕ್ಬಿಟ್ಟು ಫುಲ್ಲು ಒಂದೊಂದು ದಿನ ಹಾಕ್ಕೊಂಡಿರೋದು ಅಷ್ಟು ಕಾಸ್ಟ್ಲಿ ಬಟ್ಟೆಗಳು, 2,000 3,000 ಈ ರೀತಿ ತಂದಿರೋ ಬಟ್ಟೆಗಳೆಲ್ಲ ಹೋಯ್ತು. ನಾನು ಆವಾಗಲೂ ಕೂಡ ನಾನು ಏನು ಮಾತಾಡಿಲ್ಲ. ಅಯ್ಯೋ ಬಿಡಪ್ಪ, ಒಂದ್ಸರಿ ಹೇಳ್ತಿದ್ದೆ, ಆ ರೀತಿ ಆದಾಗಲೂ ಕೂಡ ಹಾಳಾದರೂ ಕೂಡ ಹೇಳ್ತಿದ್ದೆ, ಸರಿ ಈ ರೀತಿ ಮಾಡಿಬಿಡಿ, ಹಿಂಗೆ ಮಾಡ್ಕೊಳ್ಳಿ ಅಂತ. ಅಂಥದ್ರಲ್ಲೂ ಕೂಡ ಅವರು ನಾನು ಹಿಂಗೆ ಮಾಡೋದು ಹಂಗೆ ಇರೋದು ಅಂತಂದ್ಮೇಲೆ ನಾನು ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಸರಿ ಬಿಡಿ, ಆಯಿತು, ಚೆನ್ನಾಗಿರಿ ಅಂತ ಅಂದ್ಬಿಟ್ಟು ಕಳಿಸ್ದೆ. ಅದು ಅವತ್ತೇ ಅವ್ರಿಗೆ ಸರಿ ಅಂತ ಹೇಳ್ಬಿಟ್ಟು ಇನ್ನೂ 1 ತಿಂಗಳು ಆಗಿರಲಿಲ್ಲ. ಸರಿ, ಅವ್ರು ಏನು ಕೆಲಸ ಮಾಡಿದ್ರು 1 ತಿಂಗಳದೇ ದುಡ್ಡು ಕೊಟ್ಟು ಕಳಿಸೋಣ, ಮತ್ತೆ ಇನ್ನೊಂದು ಸರಿ ಬೇಡಪ್ಪ ಅಂದ್ಬಿಟ್ಟು ಕಳಿಸ್ಬಿಟ್ಟು ಮೊದಲು ಬತ್ತಿದವ್ರಿಗೆ ಹೇಳಿದೆ ಫೋನ್ ಮಾಡಿ, ನೋಡಿ ಈ ಥರ ಮೊದಲು ಬಂದು ಮಾಡ್ಕೊಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು, ಈ ಥರ ಅವರು ಬೇಡ ಅಂತ ಕಳಿಸ್ದೆ, ಬಂದು ಮಾಡ್ಕೊಡ್ತೀರಾ, ಆಯಿತು ಸರಿ ಅಂದ್ಬಿಟ್ಟು ಅವತ್ತಿಂದನೇ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅವರು ಅಂದರೆ ಪಾಪ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡೋದ್ರಿಂದ
ಬಟ್ಟೆ ಒಂದು ವಾಶ್ ಮಾಡಲಿಕ್ಕಾಗಲ್ಲ, ಮನೆ ಒರೆಸಿ ಪಾತ್ರೆ ತೊಳ್ಕೊಡ್ತಿದ್ರು, ಬಟ್ಟೆ ಒಗೆಯೋಕ್ಕಾದ್ರೂ ಹೇಳ್ತೀನಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಇವತ್ತೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ನನಗೆ ನೋಡಿ ಅಷ್ಟೇ, ಬಟ್ಟೆ ವಾಶ್ ಮಾಡಿದೆ ಕೂತ್ಕೊಂಡು ಬ್ಯಾಕ್ ಪೇನು ಇದೊಂದೇ. ಇನ್ನೇನು ನನಗೇನು ಕೆಲಸ ಮಾಡೋಕ್ಕೆ ಸೋಂಬೇರಿತನ ಇಲ್ಲ, ಇನ್ನೊಂದಿಲ್ಲ, ಏನು ಕೈ ಕಾಲು ಗಟ್ಟಿಲ್ಲ ಅನ್ನೋದಲ್ಲ. ಕೆಲಸ ನನಗೆ ಕೆಲಸ ಮಾಡ್ದೇ ನಿಜವಾಗ್ಲೂ ಎಷ್ಟು ಒಂಥರ ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡದೆ ಇದ್ದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ, ಒಂಥರ ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ. ಏನು ಅದೇ ಅಡುಗೆ ಅದೇ ಇದು ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಏನೋ ನಮ್ಮ ಕೆಲಸ ಮಾಡೋ ಇರೋದ್ರಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೋದು, ಸ್ನಾನ ಮಾಡಿ ಪೂಜೆ ಮಾಡಿ ಆರಾಮಾಗಿರ್ಬೋದು. ನನಗೆ ಕೆಲಸ ಅಂದರೆ ತುಂಬಾ ಸಿಕ್ಕಾಬಟ್ಟೆ ಇಷ್ಟ. ಮನೆಯಲ್ಲಿ ಕೆಲಸ ಮಾಡ್ಕೊಡೋದು ಅಂದರೆ ಮನೆ ಎನಿ ಟೈಮ್ ಕ್ಲೀನ್ ಮಾಡೋದು, ಒರೆಸೋದು, ಗುಡಿಸೋದು, ನೀಟಾಗಿ ಇಟ್ಕೊಳ್ಳೋದು ಅಂದರೆ ನನ್ನ ಹೆಲ್ತ್ ಸರಿ ಇಲ್ಲದೆ ಅನ್ನೋ ಕಾರಣ ನೋಡಿ ಎಷ್ಟೆಲ್ಲ ನಿಜವಾಗ್ಲೂ ದರಿದಿರ ಯಾಕೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಿಮಗೂ ಗೊತ್ತು, ನಾನು ಒಂದು 2 ತಿಂಗಳಿಂದ ವೀಡಿಯೋ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ, ಯೂಟ್ಯೂಬೆಲ್ಲ ಮಾಡಿಲ್ಲ. ಮತ್ತು ಮನೆಗೆ ಏನೋ ಒಂದು ದರಿದಿರ ಕೌಚ್ಕೊಂಡಂಗೆ ಏನು ಹಿಂಗಾಯಿತು, ಯಾಕೆ ನನಗೆ ಏನಾಯಿತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಪಾಸಿಟಿವ್ ಎನರ್ಜಿನೇ ಇಲ್ಲ, ಏನೋ ನೆಗೆಟಿವ್ ಎನರ್ಜೀಸ್ ಥರ ನನಗೆ ಒಂಥರ ತುಂಬಾ ಒಂಥರ ಸುಮ್ಮನೆ ಸೈಲೆಂಟಾಗಿರೋದು, ಮೂಡಿಯಾಗಿ ಸುಮ್ಮನೆ ಇದ್ದು ಬಿಡೋದು. ಸುನೀಲ್ ಬಂದಾಗಲೂ ಅಷ್ಟೇ ಯಾವುದೇ ವೀಡಿಯೋಗಳನ್ನ ನಾನು ಮಾಡಿಲ್ಲ, ಎಲ್ಲ ಮೋಸ್ಟ್ಲಿ ಇದರಿಂದನೇ ಅಂತ ಅನ್ಕೊಬಿಡ್ತೀನಿ. ಅಯ್ಯಪ್ಪ ಬೇಡಪ್ಪ ದೇವರೇ, ಈ ಥರ ಒಂದು ನಮ್ಮ ಮನೆ ದೇವರೇ ತೋರ್ಕೊಡ್ತಾನೆ, ಅವ್ರು ಮಾಡ್ತಿರೋ ಒಂದು ಕೆಲಸನ ನೀನು ಯಾಕೆ ಕಂಡುಬಿಟ್ಟು ನೋಡ್ತಾ ಇಲ್ಲ ಮನೆ ಒಳಗಡೆ. ಅಂದರೆ ಬೆಳಗ್ಗೆನೆಲ್ಲ ಅವ್ರು ಅಷ್ಟು ಬೇಗ ಬರ್ತಾಯಿದ್ರು, 6 ಗಂಟೆಗೆ ಒಂದೊಂದು ದಿನ ಬಂದುಬಿಡ್ತಾಯಿದ್ರು. ನಾನು ಮಲಗಿದ್ದು ಹೇಳ್ತಾನೆ ಇರಲಿಲ್ಲ. ಬಂದುಬಿಟ್ಟು ಅವರು ಹೊರಗಡೆ ಕ್ಲೀನ್ ಮಾಡಿಕೊಂಡು ಇನ್ನೇನು ಪಾತ್ರೆ ವಾಶ್ ಮಾಡೋ ಟೈಮಲ್ಲಿ ನಾನು ಬಂದು ಆವಾಗಲೂ ಕೂಡ ನಾನು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇರಲಿಲ್ಲ. ಟೀ ಎಲ್ಲ ಮಾಡಿಕೊಡ್ತಾಯಿದ್ದೆ, ಟೀ ಮಾಡಿಕೊಟ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಿದ್ದೆ. ಅವ್ರಿಗೆ ಲೇಟ್ ಆಗುತ್ತೆ, ಯಾಕೆಂದರೆ 8-8ವರೆಗೆ ಎಲ್ಲ ಕೆಲಸ ಮುಗಿದೋಗುತ್ತೆ, ಲೇಟ್ ಆಗುತ್ತೆ. ತಿಂಡಿಗೆಲ್ಲ ರೆಡಿ ಮಾಡಿ ತಿಂಡಿ ಮಾಡಿ ಕೊಡ್ತಾಯಿದ್ದೆ. ಅದನ್ನು ನಿಜವಲ್ಲ ಅವತ್ತು ಹಿಂಗೇ ಬಂದರು. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಹಿಂಗೆ ಈ ಜಾಗದಲ್ಲಿ ಕೂತ್ಕೊಂಡಿದ್ದೆ ಫೋನ್ ಇಟ್ಕೊಂಡು. ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಯಾವಾಗೂ ಅದು ನೋಡಿದ್ಮೇಲೆ ನನಗೆ ಸಿಕ್ಕಾಬಟ್ಟೆ ಅನ್ನಿಸ್ತು. ಅಯ್ಯೋ ಇದರಿಂದನೇ ಇರ್ಬೋದು ಇಷ್ಟೆಲ್ಲ ನನ್ನ ಮನಸ್ಸಲ್ಲಿ ಹಿಂಗೆಲ್ಲ ಮನೇಲಿ ಹಿಂಗೆ ಆಗ್ತಾ ಇದ್ದಿದ್ದು ಅಂತ ಅನಿಸ್ಬಿಡ್ದು ನನಗಂತೂ. ಯಪ್ಪ ಬೇಡ ಅಂತ ಅನಿಸ್ಬಿಡ್ತು, ಬೇಜಾರು ಕೂಡ ಆಯಿತು. ಮತ್ತು ಮನೆಗಳಲ್ಲಿ ಒಂದು ಪಾಸಿಟಿವ್ ಥರ ನನಗೆ ಅನ್ನಿಸ್ತಾ ಇಲ್ಲ, ಯಾವಾಗಲೂ ನೆಗೆಟಿವ್ ಎನರ್ಜಿ, ಯಾವಾಗಲೂ ಒಂಥರ ನೆಗೆಟಿವ್ ಆಗಿ ಇರೋದು, ಅದು ಜಾಸ್ತಿ ಎಫೆಕ್ಟ್ ಬಿದ್ದಿರೋದೇ ನನ್ನ ಮೇಲೆ. ಯಾವಾಗಲೂ ಒಂಥರ ಸಿಕ್ಕಾಬಟ್ಟೆ ಮಂಕಾಗಿರೋದು, ಏನೋ ಬೇಜಾರಲ್ಲಿರೋದು, ಏನೋ ಫೀಲಿಂಗಲ್ಲಿದ್ದೀನಿ ಅನ್ನೋದಿರೋದು. ನಮ್ಮಲ್ಲಿ ಎಲ್ಲ ಕೇಳ್ತಾರೆ, ಸುನೀಲ್ ಇರೋವರೆಗೂ ಅದನ್ನೇ ಕೇಳ್ತಿರೋದು, ಏನಕ್ಕವ ನೀವು ಈ ಥರ ಇದ್ದೀರಾ, ಏನಕ್ಕೆ ಇಷ್ಟು ಮಂಕಾಗಿದ್ದೀರಾ, ಏನಾಯಿತು ಅದನ್ನಾದರೂ ಹೇಳಿ, ಮನಸ್ಸಿನಲ್ಲಿ ಏನಾದರೂ ಇಟ್ಕೊಂಡು ಕೊರಗ್ತಾ ಇದ್ದೀರಾ ನೀವು, ಅಥವಾ ಏನು ಪ್ರಾಬ್ಲಮ್ ಆಗಿದೆ, ಇಲ್ಲ ಏನಾದರೂ ತೊಂದರೆ ಇದ್ರೆ ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಎಲ್ಲರ ಜೊತೆ ಹಂಚ್ಕೊಳ್ಳಿ ಏನಾರು. ನನ್ನ ಕಾರಣನೇ ಗೊತ್ತಿಲ್ಲ, ನಾನು ಹೇಳ್ತಿದ್ದೆ ಇಲ್ಲ ನನಗೇನಿಲ್ಲ ಚೆನ್ನಾಗಿದ್ದೀನಲ್ಲ ಅನ್ನೋರು. ನನ್ನ ಮುಖ ನೋಡೋರು ನಿಜವಾಗ್ಲೂ ನೀವು 4-5 ದಿನದ ಹಿಂದೆ ನಾನು ವೀಡಿಯೋ ಮಾಡಿದಾಗಲೂ ಕೂಡ ನೀವು ನನ್ನ ಫೇಸ್ ಅಬ್ಸರ್ವ್ ಮಾಡಿರ್ತೀರ ತುಂಬ ಜನ ಅಂದ್ಕೊಳ್ತೀನಿ. ಏನಕ್ಕಪ್ಪ ಹಿಂಗಾಗಿದ್ರೆ, ಏನೋ ಕಳ್ಕೊಂಡಂಗೆ, ಏನೋ ಹೆಲ್ತ್ ಸರಿ ಇಲ್ಲದೆ ಏನಾರ ಈ ರೀತಿಯೇ ಆಗೋಯ್ತು. ನಮ್ಮ ಮನೆ ದೇವರು ನಮ್ಮ ಕಡೆ ದೃಷ್ಟಿ ಕೊಟ್ಟು ನೋಡಿದ್ದಾರೆ, ನನಗೊಂದು ಒಳ್ಳೆಯದಾಗಿದೆ ಅಂತಲೇ ಅಂದ್ಕೊಳ್ತೀನಿ. ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡು ಇದನ್ನು ಹೇಳ್ತೀವಿ, ಇದೇ ನನಗೆ ಇಷ್ಟು. ಹೌದಾ, ಬೇಡ ಅದು ಬೆಂದಿಲ್ಲ ನೋಡಿ. ಚಿಕನ್ ಎಲ್ಲ ಉಪ್ಪು ಖಾರ ಹಾಕಿ ಸುಣ್ಸಿಟ್ಟಿದ್ದೀನಿ, ಅದನ್ನೇ ತಿಂತಾಯಿದ್ದೇನೆ. ಅದು 2 ಚಿಕನ್ ತಿನ್ನಂತೆ ಬೇಡ. ಇವಾಗ ಬಿರಿಯಾನಿ ಮಾಡ್ಕೊಡ್ತೀನಿ, ಕಬಾಬ್ ಬಿರಿಯಾನಿ ಮಾಡ್ಕೊಡ್ತೀನಿ ಬೇಡಕ್ಕಂದ. ಇವತ್ತು ಭಾನುವಾರ ಆಗಿರೋದ್ರಿಂದ ಅಲ್ಲೇ ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಬಿಟ್ಟವರು. ಶೈಲಿ ಮಟನ್ ಬೇಡ ತಿನ್ನಲ್ಲ ಅಂದು. ಇರು ಕುಷ್ಮಾ ಒಂದು ನಿಮಿಷ ಹೇಳೆ ಆಯಿತು. ಮತ್ತೆ ಬೇಡ ಹಂಗೆಲ್ಲ ಇನ್ನ ಸುಡ್ಸಿದ್ದೀನಿ ಅಷ್ಟೇ, ಫ್ರೈ ಮಾಡ್ಕೊಡ್ತೀನಿ ಕಂದ. ನೋಡಿ ಹೇಳ್ದು ಮತ್ತೆ ಕೇಳ 3 ಅವನು ತುಂಬ ಚಿಕನ್ ಪ್ರಿಯ. ಅವ್ನು ಚಿಕನ್ ಇಲ್ದೇ ಮಟನ್ ಅಂದರೆ ಅವ್ನಿಗೆ ಇಷ್ಟ ಆಗಲ್ಲ. ಮಟನ್ ಮೀನು ಅಮ್ಮ ಮಗನಿಗೆ ಇಬ್ಬರಿಗೂ ಇಷ್ಟ ಆಗೋಲ್ಲ. ಈ ಚಿಕನ್ ತಂದುಕೊಟ್ಟಿದ್ದಾರೆ. ಮತ್ತು ನಮ್ಮ ಕಡೆಯವರೊಬ್ಬರು ಅಂದರೆ ನಮಗೆ ವಯಸ್ಸಾಗಿತ್ತು, ನಮ್ಮ ಮಾವ ಇದ್ದಾರಲ್ಲ ಅವರು ಸಂಬಂಧಿಕರು, ಮಾವನಿಗೆ ಸೋದರ ಮಾವ ಅಂದ್ಕೊಳ್ತೀನಿ, ತುಂಬ ಏಜ್ ಆಗಿತ್ತು. ಮತ್ತು ಹಾಗಾಗಿ ನಮ್ಮ ಮನೆಯವರು ಅಲ್ಲಿಗೆ ಹೋದರು. ನಾನು ಚಿಕನ್ ಎಲ್ಲ ತಂದು ಕೊಟ್ಟಿದ್ರು. ಅವ್ರು ಬೆಳಗ್ಗೆನೇ ಚಿಕನ್ ತಂದಿರು, ಗೊತ್ತಿರಲಿಲ್ಲ. ಬಂದಮೇಲೆ ಹೇಳಿದೆ ಈ ಥರ ಆಗಿದೆ ಅಂತ, ಹೋಗಿ ಬನ್ನಿ ಅಂತೇಳಿ ಸರಿ ಅಂತ ಅವ್ರು ಹೋದರು. ಇದನ್ನು ನಾನು ಬ್ಲಾಗ್ ಅಂತ ಹೇಳಿದೆ, ಇದನ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಮನೆಗಳಂದರೆ ಎಲ್ಲರ ಮನೆಗಳಲ್ಲೂ ಈ ರೀತಿ ಕೆಲಸ ಮಾಡೋಕ್ಕೆ ಬಂದು ಹಿಂಗೆ ಮಾಡಿದ್ರು ಅನ್ನೋದು ನನ್ನ ಮನಸ್ಸಿಗೆ ಬೇಜಾರಾಯಿತು. ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ ಪಾಪ. ಈಗ ಇನ್ನೊಬ್ರು ಬರ್ತಾ ಇದ್ದಾರಲ್ಲ, ಮೊದಲು ಬರ್ತಿದ್ದಾರೆ, ಈಗ ಮತ್ತೆ ಬರ್ತಾ ಇರೋದು. ಅವ್ರು ಹಂಗಲ್ಲ, ಎಷ್ಟು ನೀಟಾಗಿ ಎಲ್ಲ ಮಾಡ್ಕೊಡ್ತಾರೆ ಗೊತ್ತಾ. ನಮ್ಮ ಮನೆಯವ್ರ ಥರನೇ ಮಾತಾಡಿಕೊಂಡು ಏನೂ ಮಾಡೋಂಗಿಲ್ಲ. ಓಕೆ ಬಾಯ್. ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.